ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ನಾನು ಬೈನಾನ್ಸ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿಬಿಟ್ಟು ನಿಮಗೆ ಕೆಲವೊಂದು ಸಲ ಅದು ಪಾಪಪ್ ಆಗ್ತಾ ಇರುತ್ತೆ. ಆ್ಯಂಟಿ ಫಿಶಿಂಗ್ ಕೋಡನ್ನು ಎನೇಬಲ್ ಮಾಡಿ ಅಂತ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಪಾಪಪ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಇದು ಬರ್ತಾ ಇಲ್ಲ ಅಂತ ನೀವು ಏನು ಮಾಡಿ ಅಂತಂದರೆ, ಇಲ್ಲಿ 3 ಡಾಟ್ ಕಾಣಿಸ್ತಿಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿರುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಕ್ಯೂರಿಟಿ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನಿಮಗೆ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ಬೋದು ಆ್ಯಂಟಿ ಫಿಶಿಂಗ್ ಕೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ನೀವು ಇಲ್ಲಿ ನಿಮಗಿಲ್ಲಿ ಇರುತ್ತೆ. ಸೊ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೇನೆ, ನಿಮಗೆ ತೋರಿಸ್ತೇನೆ. ನೋಡ್ಬೋದು ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಸೊ ನೋಡ್ಬೋದು ಇವಾಗ ನನಗಿಲ್ಲಿ ಪಾಪಪ್ ಆಗಿದೆ. ಆ್ಯಕ್ಟಿವ್ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ಇವಾಗ ನಮಗೆ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇವಾಗ ನಾವಿಲ್ಲಿ ಕ್ರಿಯೇಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನಮಗೆ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಬಂದಿದೆ. ಸೊ ಆ ಕ್ರಿಯೇಟ್ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ನಾವು ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಕೋಡ್ ಅಂತಂದರೆ ಇಲ್ಲಿ ನಾವು ಪಾಸ್ವರ್ಡ್ ಇಡ್ತೀವಲ್ಲ, ಅದೇ ರೀತಿಯಾಗಿ ಇಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ನಮಗೆ ಯಾವ ರೀತಿ ಇಡಬೇಕಂತಂದರೆ, ಹೆಸರು ಇಡಬೇಕಾಗುತ್ತೆ, ಅಂದರೆ ಲೆಟರ್ ಇಡಬೇಕಾಗುತ್ತೆ, ಇನ್ನೊಂದು ನಂಬರ್ ಇಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ್ರೆ ನಮಗೆ ಸ್ಟ್ರಾಂಗ್ ಪಾಸ್ವರ್ಡ್ ಸಿಗುತ್ತೆ. ಸೊ ಇವಾಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ನನಗೆ ಇವಾಗ ಪಾಸ್ಕಿ ಕೇಳುತ್ತೆ. ಸೊ ಆ ಪಾಸ್ಕಿನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೇನೆ. ಸೊ ನನಗೆ ಸ್ಕ್ರೀನ್ ಲಾಕ್ ಹೇಳ್ತಿದೆ, ಅದರಿಂದ ಇಲ್ಲಿ ಬ್ಲ್ಯಾಕ್ ಆಗಿದೆ. ಸೊ ಇವಾಗ ನೋಡ್ಬೋದು ಸಬ್ಮಿಟ್ ಮೇಲೆ ಮತ್ತೆ ಕೊಟ್ಟಿದ್ದೇನೆ ನೋಡ್ಬೋದು. ಸೊ ಇವಾಗ ಆ್ಯಂಟಿ ಫಿಶಿಂಗ್ ಕೋಡ್ ಆ್ಯಕ್ಟಿವೇಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಆ್ಯಂಟಿ ಫಿಶಿಂಗ್ ಕೋಡನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.